ನೀರಡುಪ ಪದ್ಧತಿ ಏನಿದೆ ಇದನ್ನು ಈಗ ಗಂಗೆ ಪೂಜೆ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಹಿಂದೆ ಎಲ್ಲ ಹೇಳ್ತಾ ಇದ್ದದ್ದು ಚಾಣ ನೀರಡುಪು, ಚಾಣ ನೀರು ಕೈಪ್, ಈ ರೀತಿ ಹೇಳ್ತಾ ಇದ್ರು. ಇಲ್ಲಿ ಮೂಲತಃ ಅವರ ವೃತ್ತಿ ಕೃಷಿ. ಭೂಮಿ ತಾಯಿಯೊಂದಿಗೆ ನಿಕಟ ಒಡನಾಟ ಇದ್ದದ್ರಿಂದ ಮದುವೆಯಾದಂತಹ ಹೆಣ್ಣು ಮಗಳಿಗೆ ತಾನು ಮದುವೆಯಾದ ಮನೆಯ ಭೂಮಿಯ ಪರಿಚಯ ಇರಬೇಕು, ಎಲ್ಲ ಕೂಡ ಆಕೆಗೆ ಗೊತ್ತಿರಬೇಕು ಅನ್ನುವ ಕಾರಣಕ್ಕೆ ಮದುಮಗಳು ಗದ್ದೆಗೆ ಹೋಗಿ ಒಂದು ಬುಟ್ಟಿಯಲ್ಲಿ ಸಗಣಿಯನ್ನು ತೆಗೆದುಕೊಂಡು ಮೊದಲು ಹೋಗಿ ಗದ್ದೆಗೆ ಹಾಕಿ ನಂತರ ಬರುವಾಗ, ಗದ್ದೆಯ ಸಮೀಪದಲ್ಲಿಯೇ ಬಾವಿ ಇರ್ತಾ ಇತ್ತು ಹಿಂದಿನ ಕಾಲಕ್ಕೆ ಹೋಗ್ಬೇಕಾಗತ್ತೆ. ಈಗೆಲ್ಲ ಮನೆಯೊಳಗೆ ನೀರಿದೆ, ಆದ್ರೆ ಹಿಂದೆ ಗದ್ದೆಯ ಸಮೀಪ ಇರ್ತಾ ಇತ್ತು ಬಾವಿ. ಆ ಸಗಣಿಯನ್ನ ಬುಟ್ಟಿಯಲ್ಲಿ ಹೊತ್ಕೊಂಡು ಹೋಗಿ ಹಾಕಿ ನಂತರ ಹಿಂತಿರುಗಿ ಬರುವಾಗ ಆ ಬಾವಿಯಿಂದ ನೀರನ್ನ ಸೇದಿ ಅದಕ್ಕೆ ನೀರಿಗೆ ಗೌರವ ಸಲ್ಲಿಸಿ ನೀರನ್ನ ಹೊತ್ಕೊಂಡು ಆಕೆ ಬರ್ತಾ ಇದ್ಲು. ಹಾಗೆ ಹೊತ್ಕೊಂಡು ಬರುವಾಗ ಮೆಲ್ಲೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ಲು. ಆಕೆಯನ್ನ ಸಂಭ್ರಮದಿಂದ ಸ್ವಾಗತಿಸಿ ಮನೆಗೆ ಕರ್ಕೊಳ್ತಾ ಇದ್ರು. ಆಗ ಮೈದುನರು ಈ ಮಕ್ಕಳೆಲ್ಲ ಸೇರ್ಕೊಂಡು ಅದರ ಹಿನ್ನೆಲೆಯಾಗಿ ಕೊಂಬು ಕೊಟ್ಟು ವಾಲಗ ಇರ್ತಾ ಇತ್ತು, ಅದಕ್ಕೆ ಸರಿಯಾಗಿ ಹೆಜ್ಜೆ ಹಾಕ್ತಾ ಅದಕ್ಕೆ ಸರಿಯಾಗಿ ಕೊಡವ ವಾಲಗ ತಾಟನ್ನ ಆಡ್ತಾ ಆಕೆಯನ್ನ ಮನೆಗೆ ಬರಮಾಡಿಕೊಳ್ತಾ ಇದ್ರು. ಇದು ಅದರ ವಿಶೇಷತೆ.